ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾನೊಂದು ಈಸಿಯಾಗಿ ಮಾಡ್ತಕ್ಕಂಥ ಒಂದು ಈಸಿಯೆಸ್ಟ್ ರೆಸಿಪಿಯನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ. ಇದಕ್ಕೆ ಯಾವುದೇ ರೀತಿಯ ಅಕ್ಕಿಯನ್ನು ರುಬ್ಬೋದು ಬೇಡ, ನೆನೆಸೋದು ಬೇಡ. ಮನೆಯಲ್ಲಿ ಇರ್ತಕ್ಕಂತಹ ಎಲ್ಲ ಇಂಗ್ರೀಡಿಯೆಂಟ್ಸ್ನ ಹಾಕಿ ನಾವು ಆರೋಗ್ಯಕರವಾಗಿ ಈ ರೀತಿ ಒಂದು ಸೂಪರ್ ಸಾಫ್ಟ್ ಆಗಿರ್ತಕ್ಕಂತಹ ರೆಸಿಪಿಯನ್ನು ಮನೆಯಲ್ಲೇ ಮಾಡ್ಕೋಬೋದು. ಇದಕ್ಕೆ ಚಟ್ನಿಯನ್ನು ಕೂಡ ಬೇಕು ಅಂದರೆ ಮಾಡ್ಕೋಬೋದು, ಇಲ್ಲಾಂದರೆ ಬಿಡ್ಬೋದು. ಈ ರೀತಿ ಚಹಾದ ಜೊತೆ ಅಥವಾ ಟೀ ಜೊತೆ ನಾವು ಅದನ್ನು ತಿನ್ಬೋದಾಗಿದೆ. ಇದನ್ನು ಮಾಡ್ಕೊಳ್ಳಿಕ್ಕೆ ಒಂದು ಕ್ಯಾರೆಟ್, ಒಂದು ಈರುಳ್ಳಿ, ಹಾಗೆ ಒಂದೆರಡು ಹಸಿಮೆಣಸಿನ್ಕಾಯಿ, ಒಂದೆರಡು ಎಷ್ಟಲಾಗುವಂಥ ಬೆಳ್ಳುಳ್ಳಿಯನ್ನು, ಹಾಗೆ ಆಪ್ಷನಲ್ ಆಗಿ ಕೊತ್ತಂಬರಿ ಸೊಪ್ಪು, ಕರಿಬೇವು ಸೊಪ್ಪು, ಸಬ್ಬಸಿಗೆ ಸೊಪ್ಪು ಈ ರೀತಿ ಏನಾದ್ರು ಇತ್ತಂದರೆ ಸೇರಿಸ್ಕೋಬೋದು. ಹಾಗೆ ನಿಮಗೆ ಇಷ್ಟ ಆಗಿತ್ತು ಅಂತಂದರೆ ಕ್ಯಾಪ್ಸಿಕಮ್ಮು, ಸೌತೆಕಾಯಿ ಅದನ್ನೆಲ್ಲ ಕೂಡ ಇದಕ್ಕೆ ಆ್ಯಡ್ ಮಾಡ್ಕೋಬೋದು. ನಂತರ ಇದನ್ನು ಮಾಡ್ಕೊಳ್ಳಿಕ್ಕೆ ನಾನು ಇಲ್ಲಿ ಒಂದು ಪಾತ್ರೆಯನ್ನು ತೊಗೊಂಡಿದ್ದೀನಿ. ಅದಕ್ಕೆ ಸ್ವಲ್ಪ ನೀರನ್ನು ಸೇರಿಸಿ ನಂತರ ಈ ಸೂಜಿ ರವೆ ಅಂತ ಏನು ಹೇಳ್ತೀವಲ್ಲ ಅದನ್ನು ಸೇರಿಸ್ಕೊತಾ ಇದ್ದೀನಿ. ಹಾಗೆಯೇ ಒಂದು ನಾನು ತೋರಿಸ್ತಾ ಇರ್ತಕ್ಕಂತಹ ಸ್ಪೂನ್ನಲ್ಲಿ ಒಂದೇ ಅಳತೆಯಲ್ಲಿ ಗೋಧಿ ಹಿಟ್ಟು, ಕಡಲೆ ಹಿಟ್ಟು, ಹಾಗೆ ಅಕ್ಕಿ ಹಿಟ್ಟನ್ನು ಸಹ ಈ ರೀತಿ 1 by 1 ಸೇರಿಸ್ಕೊತಾ ಇದ್ದೀನಿ. ನಂತರ ಒಂದು ಟೇಬಲ್ ಸ್ಪೂನ್ ಆಗುವಷ್ಟು ಮೈದಾ ಹಿಟ್ಟನ್ನು ಸೇರಿಸ್ಕೊತಾ ಇದ್ದೀನಿ. ಅದು ಕಂಪ್ಲೀಟ್ಲಿ ಆಪ್ಷನಲ್, ನೀವು ಬೇಕಂದರೆ ಸೇರಿಸ್ಕೋಬೋದು ಮೈದಾ ಹಿಟ್ಟನ್ನು, ಇಲ್ಲಾಂದರೆ ಬಿಡ್ಬೋದು. ನಂತರ ಬೇಕು ಅಂತಂದರೆ ರಾಗಿ ಹಿಟ್ಟು, ಜೋಳದ ಹಿಟ್ಟು ಅಥವಾ ನಿಮ್ಮ ಮನೆಯಲ್ಲಿ ಇನ್ಯಾವುದಾರ ಮಿಲೆಟ್ಸ್ದು ಹಿಟ್ಟಿತ್ತು ಅಂದರೆ ಅದನ್ನು ಸಹ ಸೇರಿಸ್ಕೋಬೋದು. ತುಂಬಾ ಟೇಸ್ಟಿಯಾಗಿ ಚೆನ್ನಾಗಿ ಬರುತ್ತೆ ಇದು. ಇದಕ್ಕೆ ಯಾವುದೇ ರೀತಿ ನೆನೆಸ್ಬೇಕು ಅಥವಾ ಹಿಂಗೆ ಈಸ್ಟ್ ಹಾಕಬೇಕು, ಸೋಡಾ ಹಾಕಬೇಕು ಅಂತ ಏನಿಲ್ಲ. ನಾನಿಲ್ಲಿ ಸೋಡಾ ಯಾವುದನ್ನು ಹಾಕಿಲ್ಲ. ಏನು ತೋರಿಸ್ತಾ ಇದ್ದೀನಲ್ಲ ಅದು ಅಷ್ಟೇ ಹಾಕ್ಕೊಂಡಿದ್ದೀನಿ. ನಂತರ ಇದಕ್ಕೆ ಸ್ವಲ್ಪ ಒಂದು 1/4 ಟೀ ಸ್ಪೂನ್ ಆಗುವಷ್ಟು ಜೀರಿಗೆ, ಹಾಗೆ ಒಂದು 1/4 ಟೀ ಸ್ಪೂನ್ ಆಗುವಷ್ಟು ಅಜ್ವೈನನ್ನು ಸೇರಿಸ್ಕೊತಾ ಇದ್ದೀನಿ. ನಂತರ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸಿ ಇದಕ್ಕೆ ಒಂದು ಚೆನ್ನಾಗಿ ಮಿಕ್ಸನ್ನು ಕೊಡಬೇಕಾಗತ್ತೆ. ಇದಕ್ಕೆ ಇಷ್ಟೇ ನೀರು ಹಾಕಬೇಕು ಅಂತೇನಿಲ್ಲ. ಕನ್ಸಿಸ್ಟೆನ್ಸಿನ ನೋಡಿ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನೀರನ್ನು ಸೇರಿಸ್ಕೊಂಡು ನಾವು ಚೆನ್ನಾಗಿ ವೆಲ್ನೆಸ್ ಆಗಿ ಇದನ್ನು ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ನೋಡಿ ಈ ಒಂದು ಅದಕ್ಕೆ ನಾನು ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಇದನ್ನು ಬೇಕು ಅಂದರೆ ನೀವು ಇನ್ನೂ ಸ್ವಲ್ಪ ನೀರು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ತೆಳ್ಳಗೂ ಸಹ ಹಾಕೋಬೋದು. ನಾನಿಲ್ಲಿ ತೆಳ್ಳಗೆ ಹಾಕೋವಂತಹ ರೆಸಿಪಿಯನ್ನು ಮಾಡ್ತಾಯಿಲ್ಲ. ಒಂದು ನಾನೇನು ತೋರಿಸಿದ್ನಲ್ಲ ಸ್ಟಾರ್ಟಿಂಗ್, ದಪ್ಪವಾಗಿ ಒಂದು ಸೆಟ್ ದೋಸೆ ಟೈಪ್ ಮಾಡಿದ್ದೀನಿ. ಆ ಒಂದು ಅದಕ್ಕೆ ಈ ಒಂದು ಅದ ಸಾಕಾಗಿದೆ. ಕನ್ಸಿಸ್ಟೆನ್ಸಿ ಇದ್ದರೆ ಸಾಕು, ಈ ರೀತಿ ಚೆನ್ನಾಗಿ ಬರುತ್ತೆ. ನೀವು ನಿಮ್ಗೆ ಯಾವ ಅದಕ್ಕೆ ಬೇಕೋ ಆ ರೀತಿ ಇದನ್ನು ಸ್ಪ್ರೆಡ್ ಮಾಡ್ಕೋಬೋದು. ನಂತರ ಇದನ್ನು ಬೇಯಲಿಕ್ಕೆ ನಾನು ಒಂದು ಇಲ್ಲಿ ಪ್ಲೇಟನ್ನು ಮುಚ್ಚಿಡ್ತಾ ಇದ್ದೀನಿ ಇದಕ್ಕೆ. ನಂತರ ಇದನ್ನು ತೆಗೆದು ಎಣ್ಣೆಯನ್ನು 2 ಕಡೆ ನಾವು ಹಚ್ಕೊಂಡು ಚೆನ್ನಾಗಿ ಬೇಯಿಸ್ಕೋಬೇಕಾಗುತ್ತೆ. ಇದನ್ನು ನಾವು ಎಷ್ಟು ಚೆನ್ನಾಗಿ ಬೇಯಿಸ್ತೀವೋ 2 ಕಡೆ ಅಷ್ಟು ಚೆನ್ನಾಗಿ ಇದು ಕ್ರಿಸ್ಪಿಯಾಗಿ ಸೂಪರಾಗಿ ತಿನ್ಬೋದು. ಆ ರೀತಿ ಟೇಸ್ಟಾಗಿ ಬರುತ್ತೆ ಇದು. ನೋಡಿ 2 ಕಡೆ ನಾವು ಎಣ್ಣೆ ಹಚ್ಚಿ ಇದನ್ನು ಚೆನ್ನಾಗಿ ರೋಸ್ಟ್ ಮಾಡಿಕೊಂಡ್ರೆ ಸಖತ್ ಸೂಪರಾಗಿ ಈ ಒಂದು ರೆಸಿಪಿ ಈ ರೀತಿ ಬರುತ್ತೆ. ನೀವು ಒಮ್ಮೆ ಟ್ರೈ ಮಾಡಿ ನೋಡಿ. ಹಾಗೆ ಹೇಗಿತ್ತು ಟೇಸ್ಟ್ ಅಂತ ನನಗೆ ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ. ಹಾಗೆ ಈ ರೀತಿಯ ಈಸಿಯಾಗೂ ಸಿಂಪಲ್ ರೆಸಿಪಿಗಳಿಗೋಸ್ಕರ ಕನ್ನಡತಿ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ನನ್ನ ಈ ಒಂದು ವಿಡಿಯೋನ ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರನ್ನು ಮಾಡಿ. ಇದಾಗಿತ್ತು ಇವತ್ತಿನ ಈ ವಿಡಿಯೋ. ನಿಮಗೆಲ್ಲರಿಗೂ ಈ ಒಂದು ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ಥ್ಯಾಂಕ್ ಯು ಆಲ್.